ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಮಂತ್ರವನ್ನ ಜಪಿಸಿದ 3 ದಿನದಲ್ಲಿ ನನಗೆ ಅನಿರೀಕ್ಷಿತವಾಗಿ ಹಣ ಬಂತು. ಹೌದು, ನನ್ನ ಜೀವನದಲ್ಲಿ ಅನಿರೀಕ್ಷಿತವಾಗಿ ಹಣ ತಂದು ಕೊಟ್ಟ ಈ ಪವರ್ಫುಲ್ ಮಂತ್ರವನ್ನ ನಿಮಗೂ ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ಈ ಮಂತ್ರವನ್ನ ಜಪಿಸಿದ 3 ದಿನದ ಒಳಗೆ ನಿಮ್ಮ ಜೀವನದಲ್ಲಿ ಪವಾಡ ಸಂಭವಿಸುತ್ತೆ. ಹೌದು, ನಿಮಗಿದು ಸುಳ್ಳು ಎನಿಸಬಹುದು, ಆದರೆ ಈ ಮಂತ್ರವನ್ನ ಜಪಿಸಿ ಆಮೇಲೆ ಫಲಿತಾಂಶವನ್ನ ನೀವು ಕಣ್ಣಾರೆ ನೋಡ್ತೀರಾ. ಕೇವಲ ಹಣ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಯಾವುದೇ ಬೇಡಿಕೆ ಇದ್ದರೂ ಅಥವಾ ಯಾವುದೇ ಸಮಸ್ಯೆ ಪರಿಹಾರ ಆಗಬೇಕಿದ್ದರೂ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು ಬೆಳಗ್ಗೆ ಎದ್ದ ಕೂಡಲೇ ಈ ಮಂತ್ರವನ್ನ 3 ಬಾರಿ ಜಪಿಸಿದರೆ ಸಾಕು. ಆಮೇಲೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಪರಿಹಾರ ಆದ ಹಾಗೆ ನೀವು ಅಂದುಕೊಂಡ ನಿಮ್ಮ ಜೀವನ ನಿಮ್ಮದಾಗುತ್ತೆ. ಕಣ್ಣಾರೆ ನೋಡ್ತೀರಾ. ಇದು ಸಾಮಾನ್ಯ ಮಂತ್ರವಲ್ಲ, ಅತ್ಯಂತ ಶಕ್ತಿಶಾಲಿಯಾದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದೆ. ಈ ಮಂತ್ರವನ್ನ ಯಾರೇ ಜಪಿಸಲಿ, ಎಲ್ಲೇ ಜಪಿಸಲಿ, ರಾಘವೇಂದ್ರ ಸ್ವಾಮಿಗಳ ನೇರ ದೃಷ್ಟಿ ಅವರ ಮೇಲೆ ಬಿದ್ದು ಅವರ ಜೀವನದಲ್ಲಿ ಕವಿದಿದ್ದ ಕತ್ತಲೆ ದೂರವಾಗಿ ಜೀವನದಲ್ಲಿ ಅಂದುಕೊಂಡ ಸುಖ ಶಾಂತಿ ಅವರಿಗೆ ಸಿಗುವ ಹಾಗೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ರಕ್ಷಣೆ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಮಂತ್ರವನ್ನ ಜಪಿಸಿದವರು ಜಪಿಸಲು ಶುರು ಮಾಡಿದ ದಿನದಿಂದ ರಾಘವೇಂದ್ರ ಸ್ವಾಮಿಗಳು ಅವರ ಜೀವನದಲ್ಲಿ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನ ನೀಡುತ್ತಾರೆ. ಜೊತೆಗೆ 48 ದಿನಗಳವರೆಗೂ ನಿರಂತರವಾಗಿ ಈ ಮಂತ್ರವನ್ನ ಜಪಿಸಿದ್ದೇ ಆದರೆ ಅವರ ಕನಸಿನಲ್ಲಿ ದರ್ಶನ ಕೂಡ ಕೊಡ್ತಾರೆ. ಹೌದು, ಅತ್ಯಂತ ಪವರ್ಫುಲ್ ಆದ ಜೊತೆಗೆ ಈ ಕಲಿಯುಗದಲ್ಲಿಯೂ ಕೂಡ ಪವಾಡವನ್ನ ಮಾಡಲು ಶಕ್ತಿಶಾಲಿಯಾದ ಮಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಅನೇಕ ವಿಷಯದಲ್ಲಿ ಈ ಮಂತ್ರ ಪವಾಡವನ್ನ ಮಾಡಿದೆ. ಈ ಮಂತ್ರವನ್ನ ಜಪಿಸಿದ 3 ದಿನದ ಒಳಗೆ ಅನಿರೀಕ್ಷಿತವಾಗಿ ನನಗೆ ಹಣ ಬಂತು. ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಈ ಮಂತ್ರದಿಂದ ನನ್ನ ಜೀವನ ಬದಲಾಗಿದೆ. ಹಾಗಾಗಿ ಈ ಮಂತ್ರವನ್ನ ನೀವು ಜಪಿಸಲು ಶುರು ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರಲು ಶುರುವಾಗುತ್ತದೆ. ನಿಮ್ಮ ಮೇಲೆ ಯಾರೇ ಯಾವುದೇ ರೀತಿಯ ಮಾಟ ಮಂತ್ರ ಪ್ರಯೋಗ ಮಾಡಿದರೂ, ಕೆಟ್ಟ ಘಟನೆ ಆಗಬೇಕು ಅಂತ ಪ್ರಯೋಗ ಮಾಡಿದರೂ, ಯಾವುದೇ ರೀತಿಯಲ್ಲಿ ಪ್ರಯೋಗ ಮಾಡಿದರೂ ಕೂಡ ಈ ಮಂತ್ರವನ್ನ ಜಪಿಸಿದ ನಿಮಗೆ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಸಂಪೂರ್ಣ ರಕ್ಷಣೆ ಒದಗಿಸುತ್ತದೆ. ಜೊತೆಗೆ ಮುಂದಿನ ಜೀವನದಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು ಸಂಪೂರ್ಣ ಮಾರ್ಗದರ್ಶನ ಕೂಡ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಮಾಡ್ತಾರೆ. ಹಾಗಾಗಿ ವೀಕ್ಷಕರೇ, ಈ ಪವರ್ಫುಲ್ ಮಂತ್ರ ಯಾವುದು, ಯಾವಾಗ ಇದನ್ನ ಜಪಿಸಬೇಕು, ಎಷ್ಟು ಬಾರಿ ಜಪಿಸಬೇಕು, ಜಪಿಸುವಾಗ ಯಾವ ತಪ್ಪನ್ನ ಮಾಡಲೇಬಾರದು, ಈ ಮಂತ್ರವನ್ನ ಜಪಿಸುವುದರಿಂದ ಯಾವೆಲ್ಲ ಲಾಭ ಇದೆ, ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಮೊದಲನೇದಾಗಿ ಪ್ರತಿಯೊಬ್ಬರು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ನೆನಪಿಸಿಕೊಂಡು ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನ ಬರೆದು ಯಾವ ಸಮಸ್ಯೆ ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ, ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನ ಬರೆದು ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಕಷ್ಟ ಬಂದಾಗ ರಾಯರನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು, ಕಷ್ಟಗಳು ಮಂಜಿನಂತೆ ಕರಗುತ್ತದೆ. ರಾಯರನ್ನ ಪೂಜಿಸಲು ಕಠಿಣ ನಿಯಮಗಳೇನು ಇಲ್ಲ, ಶುದ್ಧ ಮನಸ್ಸಿನಿಂದ ರಾಯರನ್ನ ಪೂಜಿಸಿದರೆ ಸಾಕು, ರಾಯರು ಅವರೆಲ್ಲ ಕಷ್ಟಗಳ ನಿವಾರಿಸುತ್ತಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗಾಗಲೇ ಹಲವಾರು ರೀತಿಯ ಕೆಟ್ಟ ಘಟನೆಗಳು ಸಂಭವಿಸಿರಬಹುದು. ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ನಾನಾ ಚಿಂತೆ ಕಾಡುತ್ತಿರಬಹುದು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಾಗಿರಬಹುದು. ಇಲ್ಲಿಯ ತನಕ ಬೇರೆ ಬೇರೆ ರೀತಿಯಾಗಿ ನಾನಾ ರೀತಿಯ ಹೋಮ ಪೂಜೆ ಮಾಡಿಸಿದರೂ ಕೂಡ ಯಾವುದೇ ರೀತಿ ಪ್ರತಿಫಲ ನಿಮಗೆ ಸಿಗದೇ ಇರಬಹುದು. ಆದರೆ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದ ದಿನದಿಂದ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗುವುದನ್ನ ನೋಡ್ತೀರಿ. ಎಷ್ಟೋ ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿರುವ ಸಮಸ್ಯೆ ದೂರ ಆಗುವುದನ್ನ ನೋಡ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕಿದ್ದರೆ ಉದ್ಯೋಗ ಸಿಗುತ್ತೆ, ಮದುವೆ ಆಗದಿದ್ದರೆ ಮದುವೆ ಭಾಗ್ಯ ಸಿಗುತ್ತೆ, ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕಿದ್ದರೆ ಅದು ಕೂಡ ನಿರ್ವಿಘ್ನವಾಗಿ ನಾನಾ ರೀತಿಯ ನಾನಾ ಮೂಲಗಳಿಂದ ಅನಿರೀಕ್ಷಿತವಾಗಿ ಹಣ ಬಂದು ಗೃಹ ಪ್ರವೇಶ ಆಗುವ ಹಾಗೆ ಆಗುತ್ತೆ. ನಿಮಗೆ ನಿಮ್ಮ ಹಿತಶತ್ರುಗಳು ನಿಮಗೆ ತೊಂದರೆ ಮಾಡುತ್ತಿದ್ದರೆ ಎಲ್ಲರಿಂದಲೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಸತಿಪತಿ ಜಗಳ, ಕುಟುಂಬದಲ್ಲಿ ಸಂಬಂಧದಲ್ಲಿ ಬಿರುಕು ಉಂಟಾಗಿದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಜಮೀನು ವಿಷಯದಲ್ಲಿ ಜಗಳ ಆಗ್ತಾ ಇದ್ದರೆ, ಕೋರ್ಟು ಕಚೇರಿ ಕೇಸು ನಡೆಯುತ್ತಿದ್ದರೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಿಮ್ಮನ್ನ ಸಮಸ್ಯೆ ಕಾಡುತ್ತಿದ್ದರೆ ಒಂದೇ ಉಪಾಯ, ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಗಾಯತ್ರಿ ಮಂತ್ರವನ್ನ ಬೆಳಗ್ಗೆ 3 ಬಾರಿ ಜಪಿಸುತ್ತಾ ಬಂದ್ರೆ ಸಾಕು, 3 ದಿನದಲ್ಲಿ ಪವಾಡ ತೋರಿಸುತ್ತದೆ. ಈ ಶಕ್ತಿಶಾಲಿ ಮಂತ್ರ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಪ್ರಿಯವಾದ ಮಂತ್ರದಲ್ಲಿ ಒಂದಾಗಿದೆ. ಹೌದು, ಅಷ್ಟೇ ಅಲ್ಲ, ಯಾವ ಸಮಯದಿಂದ ಯಾವ ದಿನದಿಂದ ಈ ಮಂತ್ರವನ್ನ ಜಪಿಸಲು ಪ್ರಾರಂಭ ಮಾಡ್ತೀರಿ ಆ ಗಳಿಗೆಯಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ಘಟನೆಗಳು ಸಂಭವಿಸಲು ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಎಂದು ಸಿಗದ ನೆಮ್ಮದಿ ಸಂತೋಷ ಬರಲು ಪ್ರಾರಂಭವಾಗುತ್ತದೆ.
ದಿಢೀರನೆ ನೀವು ಅಂದುಕೊಂಡ ಕೆಲಸಗಳು ಆಗಲು ಪ್ರಾರಂಭವಾಗುತ್ತವೆ. ನೀವೇ ಆಶ್ಚರ್ಯ ಪಡುತ್ತೀರಾ. ಒಮ್ಮೆ ಈ ಮಂತ್ರವನ್ನ ಭಕ್ತಿಯಿಂದ ಜಪಿಸಿದ್ದೇ ಆದಲ್ಲಿ ತದನಂತರ ನಿಮ್ಮ ಜೀವನದಲ್ಲಿ ಎಂದೂ ಆಗದ ಶುಭ ಘಟನೆಗಳು ನಡೆಯಲು ಪ್ರಾರಂಭವಾಗುತ್ತದೆ. ಹಾಗಾದರೆ ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರ ಯಾವುದು, ಹೇಗೆ ಉಚ್ಚರಿಸಬೇಕು, ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಈ ಮಂತ್ರವನ್ನ ನೀವು ಮುಂಜಾನೆ ಜಪಿಸಬೇಕು ಅಥವಾ ಮುಸ್ಸಂಜೆ ಕೂಡ ಜಪಿಸಬಹುದು. ಆದರೆ ಮುಖ್ಯವಾಗಿ ಮುಂಜಾನೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದರೆ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಿ. ಮುಂಜಾನೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯ ಒಳಗೆ ಈ ಮಂತ್ರವನ್ನ ಜಪಿಸಬೇಕು. ಜಪಿಸುವಾಗ ನೀವು ಶುದ್ಧಾಚಾರದಲ್ಲಿ ಇರುವುದು ಮುಖ್ಯವಾಗಿದೆ, ಏಕೆಂದರೆ ಇದು ತುಂಬಾ ಪವರ್ಫುಲ್ ಆದ ವೈದಿಕ ಮಂತ್ರವಾಗಿದೆ. ಬೆಳಗ್ಗೆ ಸೂರ್ಯೋದಯದ ಒಳಗೆ ಎದ್ದು ಸ್ನಾನ ಮಾಡಿ ಶುದ್ಧಾಚಾರವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನ ಬೆಳಗಿಸಿ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ಕನಿಷ್ಠ 3 ಬಾರಿ ಜಪಿಸಬೇಕು. ಜಪಿಸುವಾಗ ಏಕಾಗ್ರತೆಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿಕೊಂಡು ಜಪಿಸಬೇಕು. ಈ ಮಂತ್ರ ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಈ ಮಂತ್ರವನ್ನ ನೀವು ಕನಿಷ್ಠ 3 ಬಾರಿ ಅಥವಾ 5 ಬಾರಿ ಅಥವಾ 9 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಅಥವಾ 1008 ಬಾರಿ ಜಪಿಸಬಹುದು. ಆದರೆ ಕನಿಷ್ಠ 3 ಬಾರಿ ಜಪಿಸಿದರೂ ಕೂಡ ಇದರ ಫಲವನ್ನ ನೀವು ನೋಡ್ತೀರಿ. ಈ ಮಂತ್ರವನ್ನ ಜಪಿಸಿದ ನಂತರ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸಿಕೊಂಡು ಯಾವ ಉದ್ದೇಶದಿಂದ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಆ ಸಮಸ್ಯೆಯನ್ನ ಪರಿಹಾರ ಮಾಡು ತಂದೆ. ನನ್ನ ಜೀವನದಲ್ಲಿ ಅಂದುಕೊಂಡ ಎಲ್ಲಾ ಕೆಲಸ ಕಾರ್ಯಗಳು ಆಗುವ ಹಾಗೆ ಮಾಡು. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡು ಎಂದು ಪ್ರಾರ್ಥಿಸಿಕೊಂಡು ಕೈ ಮುಗಿದುಕೊಂಡು ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇಷ್ಟು ಮಾಡಿದರೆ ಸಾಕು. ವೀಕ್ಷಕರೇ, ಆ ದಿನದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ಘಟಿಸಲು ಪ್ರಾರಂಭವಾಗುತ್ತದೆ. ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಮಿತ್ರರಾಗುತ್ತಾರೆ. ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟ ಕಡಿಮೆಯಾಗುತ್ತದೆ, ನೆಮ್ಮದಿ ಬರಲು ಪ್ರಾರಂಭವಾಗುತ್ತದೆ. ಆದರೆ ನೀವು ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಸಂಪೂರ್ಣವಾಗಿ ನಂಬಿ ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು. ಸ್ವಾಮಿಗಳ ಮೇಲೆ ಅಥವಾ ಈ ಮಂತ್ರದ ಮೇಲೆ ಅಪನಂಬಿಕೆಯಿಂದ ಜಪಿಸಿದರೆ ಇದು ಸಂಪೂರ್ಣ ಫಲವನ್ನ ನೀಡುವುದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ಪ್ರೀತಿಯಿಂದ ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಿದ್ದ ದಿನದಿಂದ ನಿಮ್ಮ ಜೀವನದಲ್ಲಿ ಪವಾಡ ಆಗಲು ಶುರುವಾಗುತ್ತದೆ. ಈ ಮಂತ್ರ ಪಠನೆ ಮಾಡುವಾಗ ಗಮನಿಸಬೇಕಾದ ಸಂಗತಿಗಳು: ಗಾಯತ್ರಿ ಮಂತ್ರ ಪಠಿಸುವಾಗ ಉಚ್ಚಾರಣೆಯಲ್ಲಿ ದೋಷವಿರಬಾರದು. ಈ ಮಂತ್ರವನ್ನ ಪ್ರತಿದಿನ ಪಠಿಸಬಹುದು ಅಥವಾ ಗುರುವಾರದಂದು ಮಾತ್ರ ಪಠಿಸಬಹುದು. ಈ ಮಂತ್ರವನ್ನ ನಿರಂತರವಾಗಿ 48 ದಿನಗಳವರೆಗೆ ನೀವು ಜಪಿಸಿದ್ದೇ ಆದರೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ಬಂದು ದರ್ಶನ ಕೊಡ್ತಾರೆ. ಯಾವಾಗ ಸ್ವಾಮಿಗಳು ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ, ಕನಸುಗಳೆಲ್ಲ ಪರಿಹಾರ ಆಗುತ್ತದೆ. ವೀಕ್ಷಕರೇ, ಈ ಪವರ್ಫುಲ್ ಮಂತ್ರವನ್ನ ನೀವು ಜಪಿಸಲು ಶುರು ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತದೆ. ಹಾಗಾಗಿ ಈ ಮಂತ್ರವನ್ನ, ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಆದಷ್ಟು ಶೇರ್ ಮಾಡಿ ಅವರಿಗೂ ತಿಳಿಸಿಕೊಡಿ. ಇದೇ ರೀತಿ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಬಹುದು.